ಇದು ನನಗೆ ಯೂಶಲಿ ಬರ್ತಾ ಇರೋ ಕ್ವಶನ್ಸ್. ಹೌಸ್ ವೈಫ್ಸ್ ಆಗ್ಬೋದು, ಇಲ್ಲ ವರ್ಕಿಂಗ್ ಪರ್ಸನ್ಸ್ ಆಗ್ಬೋದು. ತುಂಬ ಟೈಮ್ ನಾನು ವರ್ಕ್ ಮಾಡಿದಾಗ ಕೈಯೆಲ್ಲ ನಂಬಾಗ್ಬಿಡುತ್ತೆ ಸರ್, ಕೈ ಗ್ರಿಪ್ ಸಿಗೋದಿಲ್ಲ, ಕೈಯಲ್ಲಿ ಫುಲ್ ಸೋತೋಗ್ತಾ ಇದೆ ಅಂತ ಹೇಳ್ತಾರೆ. ಸೊ ಇದಕ್ಕೆ ಏನು ಮಾಡ್ಬೋದು ಅಂತ ಹೇಳಿದ್ರೆ, ಟ್ರೈ ಟು ಡೂ ದ ಫಿಂಗರ್ ಎಕ್ಸಸೈಸಸ್. ಎಲ್ಲರೊಮ್ಮೆ ಟ್ರೈ ಮಾಡಿ. ಜಸ್ಟ್ ಮೂವ್ ಯುವರ್ ಫಿಂಗರ್ಸ್ ಸ್ಲೋ. ಸೊ ವೆನ್ ಯು ಆರ್ ಫ್ರೀ ಅಟ್ ಹೋಮ್ ಆರ್ ಇನ್ ದ ಜಾಬ್, ಕೆಲಸದಲ್ಲಿದ್ದಾಗ, ಮನೇಲಿದ್ದಾಗ ಸ್ಲೋ ಆಗಿ ಫಿಂಗರ್ ಎಕ್ಸಸೈಸ್ ಮಾಡಿದ್ರೆ ದಿಸ್ ಇಸ್ ಅನ್ ಆಕ್ಟಿವ್ ಫಿಂಗರ್ ಎಕ್ಸಸೈಸ್. ಇದರದ್ದು ನೆಕ್ಸ್ಟ್ ಪ್ರೊವಿಷನ್ ಏನಿರುತ್ತೆ ಅಂದರೆ, ಮನೆಯಲ್ಲಿ ಯಾವುದು ಸಾಫ್ಟ್ ಆಗಿರುತ್ತೆ, ಇಟ್ ಮೇ ಬಿ ಎ ವಾಟರ್ ಬಾಟಲ್ ಹಾಕ್ಬೋದು, ಪ್ಲಾಸ್ಟಿಕ್ ವಾಟರ್ ಬಾಟಲ್. ಮತ್ತು ನಾನು ಹೇಳಿದೆ ಅಂತ ಸ್ಟೀಲ್ ಬಾಟಲ್ ಪ್ರೆಸ್ ಮಾಡಬೇಡಿ, ಹಾರ್ಡನ್ ಆಗ್ಬೋದು. ಪ್ಲಾಸ್ಟಿಕ್ ವಾಟರ್ ಬಾಟಲ್ ಹಾಕ್ಬೋದು. ಇಲ್ಲ ಅಂತ ಹೇಳಿದ್ರೆ ಸ್ಮೈಲಿ ಫೇಸ್ ಬಾಲ್. ವಾಟರ್ ಬಾಟಲ್ ಪ್ರೆಸ್ ಮಾಡಿದಾಗ ದ ಸಿಲಿಂಡ್ರಿಕಲ್ ಗ್ರಿಪ್ ವಿಲ್ ಇಂಪ್ರೂವ್. ಬಾಲ್ ಪ್ರೆಸ್ ಮಾಡಿದಾಗ ಸ್ಪೆರಿಕಲ್ ಗ್ರಿಪ್ ವಿಲ್ ಇಂಪ್ರೂವ್. ಸೊ ನಿಮ್ಮ ಕೈಯಲ್ಲಿ ಬಾಲ್ ಇದೆ ಅಂತ ತಿಳ್ಕೊಳ್ಳಿ, ಎಲ್ಲರೂ ಸ್ವಲ್ಪ ಹಾರ್ಡನ್ನಾಗಿ ಪ್ರೆಸ್ ಮಾಡಿ. ಫೀಲ್ ಆಗುತ್ತೆ? ಗುಡ್. ಸೊ ನಮ್ನೆಸ್ ಎಲ್ಲ ಗ್ರ್ಯಾಜುಲಿ ಕಡಿಮೆ ಆಗುತ್ತೆ. ಓಕೆ, ಗುಡ್. ಸೊ ಒಂದು ಫಿಂಗರ್ ಸ್ಟೋರಿ ಹೇಳೋಣ, ಗೋರಾಗ್ತದೆ. ಫಿಂಗರ್ ಸ್ಟೋರಿ ಯಾರು ಕೇಳಿದ್ದೀರಿ? ಈ 5 ಫಿಂಗರಿಗೆ ಒಂದು ಸ್ಟೋರಿ ಇದೆ. ದೇರ್ ಇಸ್ ಎ ಸ್ಟೋರಿ ಫಾರ್ ದ ಫಿಂಗರ್ಸ್. ಎನಿವನ್ ನೋಸ್? ಯಾರಿಗಾರು ಗೊತ್ತಾ ಫಿಂಗರ್ ಸ್ಟೋರಿ? ಓಕೆ. ಈ 5 ಫಿಂಗರಲ್ಲಿ ತಮ್ ಯಾರಿಗೆ ತುಂಬ ಇಷ್ಟ ಆಗುತ್ತೆ? ತಮ್ ಫಸ್ಟ್ ಇಂಪ್ರೆಷನ್ ಇಸ್ ಬೆಸ್ಟ್ ಇಂಪ್ರೆಷನ್ ಅಂತ ಹೇಳ್ತಾರೆ. ಸೊ 1 2 3 4 5. ಓಕೆ, ಒಂದು 10 ಮೆಂಬರ್ಸಿಗೆ ತಮ್ಮ ತುಂಬ ಇಷ್ಟ ಆಗ್ತದೆ. ಓಕೆ, ಇಂಡೆಕ್ಸ್ ಫಿಂಗರ್. ಓಕೆ, ಬರೀ ಒಂದೇ ಆಪ್ಷನ್, ಮತ್ತೆ ಇಂಡೆಕ್ಸ್ ಫಿಂಗರ್. ಓಕೆ, ಮಿಡಲ್ ಫಿಂಗರ್ ಯಾರಿಗೂ ಬೇಡ. ಓಕೆ, ರಿಂಗ್ ಫಿಂಗರ್. ಓಕೆ, ಲಿಟಲ್ ಫಿಂಗರ್. ಲಿಟಲ್ ಫಿಂಗರ್ ಯಾರಿಗೂ ಬೇಡ. ಓಲ್ಡನ್ ಮೆಂಬರ್ಸ್. ಸೊ ಈ ಫಿಂಗರ್ ಸ್ಟೋರಿ ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಒಂದ್ಸತಿ ದೆರ್ ಇಸ್ ಅ ಬಿಗ್ ಫೈಟ್ ಫಾರ್ ದ ಆಲ್ ಫಿಂಗರ್ಸ್. ಸೊ ಎಲ್ಲ ಫಿಂಗರ್ಸಿಗೂ ಫೈಟಿಂಗ್ ಸ್ಟಾರ್ಟ್ ಆದಮೇಲೆ ಒಬ್ಬೊಬ್ಬರು ಅವರವರ ಇಂಡಿವಿಜುವಾಲಿಟಿ ಮತ್ತು ಸ್ಪೆಷಲ್ ಫೀಚರ್ಸನ್ನು ಹೇಳ್ತಾ ಹೋಗ್ತಾರೆ. ತಮ್ಮ ಹೇಳುತ್ತೆ, ಈವನ್ ಇಲಿಟ್ರೇಟ್ ಪರ್ಸನ್ ಕ್ಯಾನ್ ಯೂಸ್ ಮೀ, ಐ ಕ್ಯಾನ್ ಅರ್ನ್ ಸಮ್ ಮನಿ ಇಂದ ತಮ್ ಅಂತ ಹೇಳಿ. ಸೆಕೆಂಡ್ ಫಿಂಗರ್ ಇರುತ್ತೆ, ವೆನ್ ಯು ಆರ್ ಗೋಯಿಂಗ್ ದ ರಾಂಗ್ ವೇ ಇಟ್ ವಿಲ್ ಶೋ ದ ರೈಟ್ ಪಾತ್. ಯಾರು ತಪ್ಪು ದಾರಿಯಲ್ಲಿ ಹೋಗ್ತಾ ಇದ್ರೆ ಇಟ್ ವಿಲ್ ಪಾಯಿಂಟ್ ಔಟ್, ನೋ ದಿಸ್ ಇಸ್ ದ ರಾಂಗ್, ಗೋ ಇನ್ ದ ರೈಟ್. ಮಿಡಲ್ ಫಿಂಗರ್ ಇರುತ್ತೆ, ವೆನ್ ವಿ ಆಲ್ ಸ್ಟ್ಯಾಂಡ್ ಟುಗೆದರ್, ಹೈಟ್ ಆಗಿರೋದು ನಾನೇ, ಸೊ ನಾನೇ ಫಸ್ಟ್, ನಾನೇ ಗ್ರೇಟ್ ಅಂತ. ಫೋರ್ತ್ ಫಿಂಗರ್ ಹೇಳುತ್ತೆ, ಇಟ್ ಮೇ ಬಿ ಎ ಗೋಲ್ಡ್, ಸಿಲ್ವರ್, ಡೈಮಂಡ್, ಯಾರೇ ಆದರೂ ರಿಂಗನ್ನು ನನಗೆ ಹಾಕೋದು ಅಂದ ಗ್ರೇಟ್. ಈ ಲಿಟಲ್ ಫಿಂಗರ್ ಇರುತ್ತಲ್ಲ, ಕನ್ನಡದಲ್ಲಿ ಒಂದು ಗಾದೆ ಮಾತಿದೆ, ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಅಂತ ಹೇಳ್ತಾರೆ. ಹಾಗೆ ನಾವೆಲ್ಲ ಟೆಂಪಲಿಗೆ ಹೋಗ್ತೀವಿ, ಮಾಸ್ಕ್ ಆಗ್ಬೋದು, ಚರ್ಚ್ ಆಗ್ಬೋದು, ದೇವಸ್ಥಾನ ಆಗ್ಬೋದು, ಫಸ್ಟ್ ಏನು ಮಾಡ್ತೀವಿ ದೇವ್ರು ನೋಡೋ ತಕ್ಷಣ ನಮಸ್ತೆ ಮಾಡಿ, ಮತ್ತೆ ನಮ್ಮ ಹಳೆ ಕಲಿಸಿ ನಮಸ್ತೆ ಮಾಡಿ ನೋಡಿ. ಸೊ ದೇವರ ಆಶೀರ್ವಾದ ಇದ್ರೆ ನಾವು ಏನನ್ನ ಬೇಕಾದ್ರೂ ಗೆಲ್ಬೋದು. ಸೊ ದೇವರ ಆಶೀರ್ವಾದ ಫಸ್ಟ್ ಕೊಡೋದೇ ಲಿಟಲ್ ಫಿಂಗರ್. ಸೊ ಅದಕ್ಕೋಸ್ಕರನೇ ಲಿಟಲ್ ಫಿಂಗರ್ 5 ಫಿಂಗರಲ್ಲಿ ಗ್ರೇಟೆಸ್ಟ್ ಫಿಂಗರ್. ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು. ಇವರೇ ನಮ್ಮ ಫ್ಯೂಚರ್ ಏಂಜಲ್ಸ್.